ನೋಡಿ ಈಗ ತರಿಯಾಗಿ ರುಬ್ಕೊಂಡು ಬಂದಿದ್ದೀವಿ. ಈ ಥರ ಆಗುತ್ತೆ. ಆದ ನಂತರ ನೀವು ಇದಕ್ಕೆ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋದು, ಹಾಗೆ ಬೆಳ್ಳುಳ್ಳಿಯನ್ನು ಈ ಟೈಮ್ನಲ್ಲಿ ಹಾಕ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಜೊತೆಗೆ ನೆನೆಸಿಟ್ಟಂಥ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆಯನ್ನು ಪೂರ್ತಿಯಾಗಿ ಹಾಕಿದ ನಂತರ ಇದಕ್ಕೂ ಕೂಡ ಸ್ವಲ್ಪ ಮಾತ್ರ ನೀರನ್ನು ಅರಿಶಿಣವನ್ನು ನೀರೇನು ತುಂಬ ಯೂಸ್ ಮಾಡಬೇಡಿ, ಸ್ವಲ್ಪ ಮಾತ್ರ ನೀರನ್ನ ಹಾಕಿ ರುಬ್ಕೊಳ್ಳಿ. ಈಗ ಏನು ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ವಲ್ಲ ಚಿಕ್ಕದಾಗಿ, ಅದನ್ನು ಕೂಡ ಹಾಕೋತಾ ಇದ್ದೀವಿ. ಹಾಗೆ ಕರಿಬೇವು ಜೀರಿಗೆ ಕೂಡ ಅದಕ್ಕೆ ಹಾಕಿಟ್ಟಿದ್ವಿ, ಅದನ್ನು ಕೂಡ. ಹಾಗೆ ಬೇಯಿಸಿರೋಂಥ ಕಳಲೆಯನ್ನು ಪೂರ್ತಿಯಾಗಿ ನೀರನ್ನು ಹಿಂಡಿ ತೆಗೆದು ನೋಡಿ ಈ ಥರ ಹಾಕ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೊಂಡ್ರೂ ಆಗುತ್ತೆ, ಇಲ್ಲಾಂದರೆ ಈ ಥರ ಜರಡಿ ಹಿಡಿದು ನೀರನ್ನು ಸೋಸಿಕೊಂಡು ಕಳಲೆಯಿಂದ ಆಮೇಲೆ ನೀವು ಇದನ್ನು ಈ ಥರ ಗಟ್ಟಿಯಾಗಿ ಹಿಂಡಿ ನೀರಿನ ಪಸೆಯನ್ನು ತೆಗೆದುಬಿಟ್ಟು ಹಾಕ್ಕೋಬೋದು. ನಾವಿದಕ್ಕೆ ಉಪ್ಪನ್ನೇನು ಇನ್ನೂ ಹಾಕಿಲ್ಲ. ಈ ಥರ ಗಟ್ಟಿಯಾಗಿ ಹಿಂಡಿ ನೀವು ನೀರಿನ ಪಸೆಯನ್ನು ತಕ್ಕೋಬೇಕಾಗತ್ತೆ. ಕಳಿಯಲ್ಲಿ ಇನ್ನೂ ವೆರೈಟಿ ಆಫ್ ರೆಸಿಪಿಗಳು ಹಾಕ್ತೀನಿ ಫ್ರೆಂಡ್ಸ್. ಹಾಗಾದರೆ ನೀವು ಆ ಎಲ್ಲ ರೆಸಿಪಿಗಳನ್ನ ನೋಡಬೇಕು, ಟ್ರೈ ಮಾಡಬೇಕು ಅಂತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ಯಾರೆಲ್ಲ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀವಿ. ಹಾಗೆ ಸುಮಾರು ಒಂದು